ಎಲೆಕ್ಷನ್ ಬಜೆಟ್ 2024 ಎಲೆಕ್ಷನ್ ಇರುವ ಹಿನ್ನೆಲೆಯಲ್ಲಿ 2024ರ ಮಹಾಯುದ್ಧಕ್ಕೂ ಮುನ್ನ ಎಲೆಕ್ಷನ್ ಬಜೆಟ್ ಮೋದಿ ಸರ್ಕಾರದ ಎರಡನೇ ಅವಧಿಯ ಕೊನೆಯ ಬಜೆಟ್ಗೆ ಕೌಂಟ್ ಡೌನ್ ಶುರುವಾಗಿದೆ. ಬೆಳಗ್ಗೆ 11 ಗಂಟೆಗೆ ಬಜೆಟ್ ಮಂಡಿಸಲಿದ್ದಾರೆ ನಿರ್ಮಲಾ ಸೀತಾರಾಮನ್. ಎರಡು 2024ರ ಲೋಕಸಭಾ ಚುನಾವಣೆಗೆ ಸಿದ್ಧತೆ. ಜನಪ್ರಿಯ ಬಜೆಟ್ನ ನಿರೀಕ್ಷೆಯಲ್ಲಿದೆ ದೇಶ. ಇದು ನಿರೀಕ್ಷಿತ. 2024ರ ಲೋಕಸಭಾ ಚುನಾವಣೆಯನ್ನ ಎದುರಿಸಬೇಕಾದ್ರೆ ಹಲವು ಜನಪ್ರಿಯ ಯೋಜನೆಗಳ ಘೋಷಣೆಯೂ ಕೂಡ ಬಹಳ ಮುಖ್ಯ. ಹಾಗಾಗಿ ದೊಡ್ಡ ದೊಡ್ಡ ಘೋಷಣೆ ಅಲ್ಲದೆ ಇದ್ರೂ ಜನಪ್ರಿಯ ಯೋಜನೆ ನಿರೀಕ್ಷೆ ಇದೆ. ಜನಪ್ರಿಯ ಯೋಜನೆಯ ಮೂಲಕ 2024ರ ಮಹಾಯುದ್ಧಕ್ಕೆ ರಣಕಹಳೆ ಮೊಳಗಿಸುತ್ತಾ ಮೋದಿ ಸರ್ಕಾರ. ಮೋದಿ ಸರ್ಕಾರದ ಎರಡನೇ ಅವಧಿಯ ಕೊನೆಯ ಬಜೆಟ್ಗೆ ಕೌಂಟ್ ಡೌನ್ ಶುರುವಾಗಿದೆ. ಯಾವ ಯಾವ ಕ್ಷೇತ್ರಗಳಿಗೆ ಏನ್ ಸಿಗುತ್ತೆ? ಬಹುದೊಡ್ಡ ನಿರೀಕ್ಷೆ ಇದೆ ಈ ಬಾರಿಯ ಮಹಾಯುದ್ಧಕ್ಕೂ ಮುನ್ನದ ಎಲೆಕ್ಷನ್ ಬಜೆಟ್ನಲ್ಲಿ. ದೊಡ್ಡ ಪ್ರಮಾಣದ ಬಜೆಟ್ ಅಲ್ಲ, ಆದ್ರೆ ಜನಪ್ರಿಯ ಬಜೆಟ್ನ ನಿರೀಕ್ಷೆ ಇರುತ್ತೆ. ಮೋದಿ ಸರ್ಕಾರದ ಎರಡನೇ ಅವಧಿಯ ಕೊನೆಯ ಬಜೆಟ್ ಇದು. ಬೆಳಗ್ಗೆ 11 ಗಂಟೆಗೆ ಬಜೆಟ್ ಮಂಡಿಸ್ತಾರೆ ನಿರ್ಮಲಾ ಸೀತಾರಾಮನ್. 2024ರ ಲೋಕಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಜನಪ್ರಿಯ ಬಜೆಟ್ ಘೋಷಣೆಯಾಗುತ್ತಾ? ಯಾವ ವಲಯಕ್ಕೆ ಏನ್ ಸಿಗತ್ತೆ? ಯಾರಿಗೆ ಈ ಬಾರಿ ಬಂಪರ್ ಸಿಗತ್ತೆ? ಕೃಷಿ ವಲಯಕ್ಕ, ಮಹಿಳಾ ವಲಯಕ್ಕ, ಟ್ಯಾಕ್ಸ್ ಕಟ್ಟೋರಿಗ? ಯಾವ ಯಾವ ರಾಜ್ಯದ ನಿರೀಕ್ಷೆ ಏನು? ಕರ್ನಾಟಕದ ನಿರೀಕ್ಷೆ ಏನು? ಪ್ರತಿ ಬಾರಿಯ ಬಜೆಟ್ನಲ್ಲೂ ಕೂಡ ನಿರೀಕ್ಷೆಯ ಮಹಾಪೂರ ಇರುತ್ತೆ. ಸತತ 6ನೇ ಬಾರಿ ಬಜೆಟ್ ಮಂಡಿಸ್ತಾ ಇದ್ದಾರೆ ಸಚಿವೆ ನಿರ್ಮಲಾ ಸೀತಾರಾಮನ್. ಆದ್ರೆ ಇದು ಮಧ್ಯಂತರ ಬಜೆಟ್. ಮಧ್ಯಂತರ ಬಜೆಟ್ನಲ್ಲಿ ಕೊಡುಗೆಗಳ ಮಹಾಪೂರ ಸಿಗುತ್ತಾ? ಮಧ್ಯಂತರ ಬಜೆಟ್ನಲ್ಲೂ ಹಲವು ವಿನಾಯಿತಿ ಸಿಗುತ್ತಾ? ಮುಂದೆ ಎಲೆಕ್ಷನ್ ಇದೆ. ಕೆಲವು ತಿಂಗಳುಗಳ ಬಜೆಟ್ ಇದಾಗಿರುತ್ತೆ. ಅದನ್ನ ಮಧ್ಯಂತರ ಬಜೆಟ್ ಅಂತ ಕರೀತಾರೆ. ಜೂನ್ ಕೊನೆಯ ತಿಂಗಳ ಕೊನೆಯವರೆಗೆ ಈ ಬಜೆಟ್ ಇರುತ್ತೆ. ಅದಾದ ನಂತರ ಆಯ್ಕೆಯಾಗಿ ಬಂದ ಸರ್ಕಾರ ಪೂರ್ಣ ಪ್ರಮಾಣದ ಬಜೆಟ್ ಮಂಡಿಸುತ್ತೆ. ಆದ್ರೆ ಚುನಾವಣಾ ದೃಷ್ಟಿಯಿಂದ ಬಜೆಟ್ ಮೇಲೆ ನಿರೀಕ್ಷೆಗಳು ಗರಿಗೆದರಿವೆ. ಜಾಕ್ಪಾಟ್ ಯಾವ ಕ್ಷೇತ್ರಕ್ಕೆ ಸಿಗತ್ತೆ? ಕೃಷಿ ವಲಯಕ್ಕೆ ಯಾವ ರೀತಿಯ ಅನುದಾನ ಸಿಗತ್ತೆ? ರೈತ ಸಮ್ಮಾನ ಯೋಜನೆಯಲ್ಲಿ ಹೆಚ್ಚಳ ಮಾಡಲಾಗುತ್ತಾ? ಮಹಿಳೆಯರು, ರೈತರು, ಮಧ್ಯಮ ವರ್ಗದ ಜನರಿಗೆ ಏನ್ ಸಿಗತ್ತೆ? ಯಾವ ಯಾವ ಕ್ಷೇತ್ರಗಳಿಗೆ ಈ ಬಾರಿ ಮಧ್ಯಂತರ ಬಜೆಟ್ನಲ್ಲಿ ಏನೇನು ಸಿಗುತ್ತೆ? ಪ್ರಧಾನಿ ಮೋದಿ ಸರ್ಕಾರದ ಎರಡನೇ ಅವಧಿಯ ಕೊನೆಯ ಬಜೆಟ್ ಇದಾಗಿದೆ. ಎಲೆಕ್ಷನ್ಗೆ ಮುನ್ನ ಬಜೆಟ್ ಆಗಿರೋದ್ರಿಂದ ಕುತೂಹಲ ಮೂಡಿಸ್ತಾ ಇದೆ. ಜನಪ್ರಿಯ ಘೋಷಣೆಗಳಾಗತ್ವಾ? ಏನಾಗಿರುತ್ತೆ ಆ ಜನಪ್ರಿಯ ಘೋಷಣೆಗಳು? ನಿರ್ಮಲಾ ಸೀತಾರಾಮನ್ರಿಂದ ಸತತ 6ನೇ ಬಾರಿ ಬಜೆಟ್, ದಾಖಲೆಯ ಬಜೆಟ್ ಮಂಡನೆಯಾಗ್ತಾ ಇದೆ. ಏಪ್ರಿಲ್ ಅಥವಾ ಮೇ ತಿಂಗಳಲ್ಲಿ ಲೋಕಸಭೆ ಎಲೆಕ್ಷನ್ ಇರುತ್ತೆ. ಎಲೆಕ್ಷನ್ಗೂ ಮುನ್ನ ಬಜೆಟ್ ಇದು, ಮಧ್ಯಂತರ ಬಜೆಟ್ ಇದು. ದೊಡ್ಡ ಪ್ರಮಾಣದ ಬಜೆಟ್ಗಳ ಘೋಷಣೆ ಆಗದೆ ಇದ್ರೂ ಕೂಡ, ಯೋಜನೆಗಳ ಘೋಷಣೆ ಆಗದೇ ಇದ್ರೂ ಕೂಡ ಜನಪ್ರಿಯ ಬಜೆಟ್ ಘೋಷಣೆಯಾಗೋ ಸಾಧ್ಯತೆ ಇದೆ. ಚುನಾವಣೆ ಹಿನ್ನೆಲೆಯಲ್ಲಿ ಮಧ್ಯಂತರ ಬಜೆಟ್ ಮಂಡನೆ ಇರುತ್ತೆ. ಪೂರ್ಣ ಪ್ರಮಾಣದ ಬಜೆಟ್ ಮುಂದಿನ ಎಲೆಕ್ಷನ್ನಲ್ಲಿ ಗೆದ್ದ ಸರ್ಕಾರ ಪೂರ್ಣ ಪ್ರಮಾಣದ ಬಜೆಟ್ ಮಂಡಿಸುತ್ತೆ. ಅದಕ್ಕೂ ಮುನ್ನ ಜೂನ್ ಕೊನೆಯವರೆಗಿನ ಬಜೆಟ್ ಇದಾಗಿರುತ್ತೆ. ಮಧ್ಯಂತರ ಬಜೆಟ್ ಹೊಸ ಸರ್ಕಾರ ರಚನೆಯಾಗುವವರೆಗೂ ಆಯವ್ಯಯ ಇರುತ್ತೆ. ಆದರೆ ಲೋಕಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ
ಯಾವ ಯಾವ ಕ್ಷೇತ್ರಗಳಿಗೆ ಜನಪ್ರಿಯ ಘೋಷಣೆಗಳಾಗುತ್ತವೆ, ಪಂಚರಾಜ್ಯ ಎಲೆಕ್ಷನ್, ಕೆಲವೊಂದು ಕ್ಲಾರಿಟಿಯನ್ನ ಬಜೆಟ್ಗೆ ನೀಡಿರುತ್ತೆ. ಯಾವ ಯಾವ ವಲಯಗಳನ್ನ ನಾವು ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ, ಯಾವ ವಲಯಕ್ಕೆ ಹೆಚ್ಚಿನ ಒತ್ತು ನೀಡಬೇಕಾಗತ್ತೆ, ಇವೆಲ್ಲದರ ಬಗ್ಗೆ ಒಂದು ಕ್ಲಾರಿಟಿ ಪಂಚರಾಜ್ಯ ಚುನಾವಣೆಯಲ್ಲೂ ಸಿಕ್ಕಿರುತ್ತೆ. ಬಜೆಟ್ ಗಾತ್ರ ಯಾವ ರೀತಿ ವರ್ಷಗಳಲ್ಲಿ ಬದಲಾವಣೆ ಆಗಿದೆ ಅನ್ನೋದನ್ನ ನಮ್ಮ ಸ್ಕ್ರೀನ್ ನಲ್ಲಿ ನೀವು ನೋಡ್ತಾ ಇದ್ದೀರಾ. 2021ರಲ್ಲಿ 34.83 ಲಕ್ಷ ಕೋಟಿಯ ಬಜೆಟ್ ಇತ್ತು. 2022ರಲ್ಲಿ 39.54 ಲಕ್ಷ ಕೋಟಿ ಇತ್ತು. 2023ರಲ್ಲಿ 45.03 ಲಕ್ಷ ಕೋಟಿ. ಈ ಬಾರಿಯ ಬಜೆಟ್ ಗಾತ್ರ ಏನಾಗಿರುತ್ತೆ? ಹಾಗಾದ್ರೆ ಈ ಬಾರಿಯ ಬಜೆಟ್ನ ಗಾತ್ರ ಏನಾಗಿರುತ್ತೆ ಅನ್ನೋದು ಕುತೂಹಲ ಮೂಡಿಸ್ತಾ ಇದೆ. 2021ರಿಂದ 2023ರವರೆಗೆ ಬಜೆಟ್ನ ಗಾತ್ರ ನೀವು ನೋಡ್ತಾ ಇದ್ದೀರಾ. 2024ರಲ್ಲಿ ಯಾವ ರೀತಿ ಇರುತ್ತೆ ಅನ್ನೋದು ಈಗ ಕುತೂಹಲ ಮೂಡಿಸ್ತಾ ಇರುವಂತಹ ವಿಷಯ. ಕಳೆದ 3 ವರ್ಷಗಳ ಬಜೆಟ್ನ ಗಾತ್ರ ನೀವು ನೋಡ್ತಾ ಇದ್ದೀರಾ. ಈ ಬಾರಿ ಯಾವ ಪ್ರಮಾಣದಲ್ಲಿ ಹೆಚ್ಚಳ ಇರುತ್ತೆ ಅನ್ನೋದರ ನಿರೀಕ್ಷೆಗಳು ಬಹಳಷ್ಟಿವೆ. ಈ ಎಲ್ಲದರ ಮಧ್ಯದಲ್ಲಿ ಕರ್ನಾಟಕದಲ್ಲೂ ಕೂಡ ಕುತೂಹಲ ಮೂಡಿಸ್ತಾ ಇದೆ. ಕರ್ನಾಟಕದಲ್ಲಿ ದಶಕಗಳಿಂದ ನಿರೀಕ್ಷೆಯಲ್ಲಿರೋ ಹಲವು ಯೋಜನೆಗಳಿವೆ. ಆ ಯೋಜನೆಗಳಿಗೆ ಈ ಬಾರಿ ಅನುದಾನ ಸಿಗುತ್ತಾ? ಜೊತೆಗೆ ಕರ್ನಾಟಕ ಬರದಿಂದ ಬೆಂಡಾಗಿದೆ, ಇದಕ್ಕೆ ಹೆಚ್ಚಿನ ಆರ್ಥಿಕ ಸಹಾಯ ಸಿಗುತ್ತಾ ಕೇಂದ್ರದಿಂದ ಅನ್ನೋ ನಿರೀಕ್ಷೆ ಇದೆ. ರೈಲ್ವೆ ಯೋಜನೆಗಳಿಗೆ, ನೀರಾವರಿ ಯೋಜನೆಗಳಿಗೆ ಈ ಬಾರಿಯ ಬಜೆಟ್ನಲ್ಲಿ ಏನು ಸಿಗುತ್ತೆ ಕರ್ನಾಟಕಕ್ಕೆ ಅನ್ನೋ ನಿರೀಕ್ಷೆ ಇದೆ. ಈ ಎಲ್ಲ ನಿರೀಕ್ಷೆಗಳ ನಡುವೆ ಮಧ್ಯಂತರ ಬಜೆಟ್ಗೆ ಕ್ಷಣಗಣನೆ ಶುರುವಾಗಿದೆ. ಆರ್ಥಿಕ ತಜ್ಞರು ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಸ್ಟುಡಿಯೋದಲ್ಲಿರ್ತಾರೆ. ಎಲ್ಲದರ ಬಗ್ಗೆ ಡೀಟೇಲ್ ಆಗಿ ಮಾಹಿತಿಯನ್ನ ನೀಡ್ತಾ ಹೋಗ್ತೀವಿ. ಈ ಹಿಂದಿನ 10 ವರ್ಷಗಳ ಬಜೆಟ್ನಲ್ಲಿ ತೆಗೆದುಕೊಂಡು ಬಂದ ಬದಲಾವಣೆಗಳು, ಘೋಷಣೆಯಾದ ಯೋಜನೆಗಳು, ಅದರ ಜಾರಿ ಯಾವ ರೀತಿಯಾಗಿದೆ, ಇವೆಲ್ಲದರ ಬಗ್ಗೆ ತಜ್ಞರೊಂದಿಗೆ ವಿಶೇಷ ಚರ್ಚೆ ಇರುತ್ತೆ. ಬಜೆಟ್ನ ಲೈವ್ ಅಪ್ಡೇಟ್, ಕ್ಷಣ ಕ್ಷಣದ ಮಾಹಿತಿಯನ್ನ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಿಮ್ಮವರೆಗೆ ತಲುಪಿಸ್ತಾ ಇರುತ್ತೆ. ಇವೆಲ್ಲದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ನಮ್ಮ ರಾಜಕೀಯ ವಿಶ್ಲೇಷಕರಾದ ಪ್ರಶಾಂತ್ ನಾತು ಜಾಯ್ನ್ ಆಗಿದ್ದಾರೆ. ಪ್ರಶಾಂತ್, ಗುಡ್ ಮಾರ್ನಿಂಗ್, ಕಾರ್ಯಕ್ರಮಕ್ಕೆ ಸ್ವಾಗತ. ವೆರಿ ಗುಡ್ ಮಾರ್ನಿಂಗ್ ಭಾವನಾ. ಮಧ್ಯಂತರ ಬಜೆಟ್ ಪ್ರಶಾಂತ್, ಮಧ್ಯಂತರ ಬಜೆಟ್ನಲ್ಲಿ ಹೆಚ್ಚಿನ ನಿರೀಕ್ಷೆ ಇರಲ್ಲ, ಆದರೂ ಕೂಡ ಎಲೆಕ್ಷನ್ ನ ಮುಂದಿಟ್ಕೊಂಡು ಬಂದಿರುವಂತಹ ಬಜೆಟ್ ಆಗಿರೋದ್ರಿಂದ ಜನಪ್ರಿಯ ಯೋಜನೆಗಳು ಏನಾಗಿರುತ್ತವೆ ಅನ್ನೋ ನಿರೀಕ್ಷೆ ಇದೆ. ಈ ಬಾರಿಯ ಮಧ್ಯಂತರ ಬಜೆಟ್ನ ನಿರೀಕ್ಷೆಗಳೇ ನಿಮ್ಮ ಪ್ರಕಾರ? ಭಾವನಾ ನೋಡಿ, ಮಧ್ಯಂತರ ಬಜೆಟ್ ಪ್ರಮುಖವಾಗಿ ಚುನಾವಣೆಯ ಸಂದರ್ಭದಲ್ಲಿ ಮಂಡಿಸಲಾಗತ್ತೆ. ಅಂದರೆ ಏಪ್ರಿಲ್ ಮೇದಲ್ಲಿ ಚುನಾವಣೆಗಳಿದ್ದಾಗ ನೀವು ಮಂಡಿಸ್ತಕ್ಕಂಥ ಬಜೆಟ್ 4 ತಿಂಗಳಿಗೋಸ್ಕರ ಮಾತ್ರ ಇರುತ್ತೆ. ಅಂದರೆ ಅದನ್ನು ಲೇಖಾನುದಾನ ಅನ್ನುವ ರೀತಿಯಲ್ಲಿ ಕರೆಯಲಾಗುತ್ತೆ. ಆದರೆ ಯಾವ ಸರ್ಕಾರಕ್ಕೆ ಒಂದು ನಾವು ವಾಪಸ್ ಬರ್ತೀವಿ ಅಂತಕ್ಕಂಥದ್ರ ಬಗ್ಗೆ ಇರುತ್ತೋ ಅವರು ಇಡೀ ವರ್ಷದ ಬಜೆಟನ್ನು ಮಂಡಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ. ಆದರೆ ಪಾರ್ಲಿಮೆಂಟ್ ಕೇವಲ 4 ತಿಂಗಳ ಖರ್ಚು ವೆಚ್ಚಕ್ಕೆ ಮಾತ್ರ ಅನುಮತಿಯನ್ನು ನೀಡುತ್ತೆ. ಏಪ್ರಿಲ್, ಮೇ, ಜೂನ್, ಜುಲೈ. ನೀವು ಅಗೇನ್ ಹೊಸ ಸರ್ಕಾರ ಬಂದ ನಂತರ ಜುಲೈನಲ್ಲಿ ಒಂದು ಹೊಸ ಬಜೆಟನ್ನು ಮಂಡಿಸ್ತಾರೆ. ಇದೊಂದು ನಡ್ಕೊಂಡು ಬಂದಿರತಕ್ಕಂಥ ಪದ್ಧತಿ. ಹೀಗಾಗಿ ಚುನಾವಣೆಯ ಸಂದರ್ಭದಲ್ಲಿ ಮಂಡಿಸುವ ಬಜೆಟ್ನಲ್ಲಿ ಮೊದಲಿಗೆ 1980-85ರವರೆಗೆ ಯಾವ ಸರ್ಕಾರವೂ ಕೂಡ ಒಂದು ಪಾಪ್ಯುಲಿಸ್ಟ್ ಮೆಜರ್ಸ್ಗಳನ್ನು ಘೋಷಿಸ್ತಾ ಇರಲಿಲ್ಲ. ಯಾಕಂದರೆ ಹೊಸ ಸರ್ಕಾರ ಬಂದ ಮೇಲೆ ಅದಕ್ಕೊಂದು ಅವಕಾಶ ಸಿಗಬೇಕು ಅನ್ನುವ ಕಾರಣಕ್ಕೋಸ್ಕರ. ಆದರೆ ಪಾಲಿಟಿಕ್ಸ್ ಹೇಗೆ ಕಾಂಪಿಟೇಟಿವ್ ಆಗ್ತಾ ಸಾಕ್ತೋ ಆಗ ಈ 4 ತಿಂಗಳಿಗೆ ಒಪ್ಪಿಗೆ ಸಿಗ್ತಕ್ಕಂಥ ಒಂದು ಮಧ್ಯಂತರ ಬಜೆಟ್ನಲ್ಲೂ ಕೂಡ ಪಾಪ್ಯುಲಿಸ್ಟ್ ಘೋಷಣೆಗಳನ್ನು, ಅಂದರೆ ಚುನಾವಣೆಯಲ್ಲಿ ಲೋಕಲುಭಾವನ್ ಅಂತ ಏನು ಕರಿತೀವಿ, ಆ ರೀತಿಯ ಘೋಷಣೆಗಳನ್ನು ಮಾಡ್ತಕ್ಕಂಥ ಒಂದು ಪದ್ಧತಿಯು ಕೂಡ ಜಾರಿಗೆ ಬಂತು. ನಾವು 2013ರಲ್ಲಿ ಚಿದಂಬರಂ ಅವರ ಬಜೆಟನ್ನು ನೋಡಿದ್ವಿ. ಆಗಲೂ ಕೂಡ ಕೆಲ ಟ್ಯಾಕ್ಸ್ ಸಾಪ್ಸ್ಗಳನ್ನು ಕೊಡಲಾಗಿತ್ತು. 2019ರಲ್ಲಿ ನಿರ್ಮಲಾ ಸೀತಾರಾಮನ್ ಅವರೇ ಮಂಡಿಸಿರ್ತಕ್ಕಂಥ ಏನೊಂದು ಬಜೆಟ್ ಇತ್ತು. ಆ ಬಜೆಟ್ನಲ್ಲೂ ಕೂಡ ಕೆಲ ಮಧ್ಯಮ ವರ್ಗಕ್ಕೆ, ಮಹಿಳೆಯರಿಗೆ, ಯುವಕರಿಗೆ ಒಂದಿಷ್ಟು ಸಹಾಯವನ್ನು ಕೇಂದ್ರ ಸರ್ಕಾರ ನೀಡ್ತಕ್ಕಂಥ ಪ್ರಯತ್ನವನ್ನು ಮಾಡಿತ್ತು. ಅಗೇನ್ 2024ರಲ್ಲಿ ನಿರ್ಮಲಾ ಸೀತಾರಾಮನ್ ಒಂದು ಮಧ್ಯಂತರ ಬಜೆಟನ್ನು ಮಂಡಿಸ್ಲಿಕ್ಕೆ ಹೊರಟಿದ್ದಾರೆ. ನನಗನ್ಸುತ್ತೆ ಭಾವನಾ, ಕರೋನಾದ ನಂತರದ 3-4 ವರ್ಷಗಳ ನಂತರ ನಾವು ಹೈಯೆಸ್ಟ್ ಟ್ಯಾಕ್ಸ್ ಕಲೆಕ್ಷನ್ನಲ್ಲಿದ್ದೀವಿ. ಆ ಸಂದರ್ಭದಲ್ಲಿ ಸರ್ಕಾರದ ಬಳಿ ಹಣವೂ ಕೂಡ ಇದೆ. ಹೀಗಾಗಿ 2 ಸಂಗತಿಗಳನ್ನು ಸರ್ಕಾರ ಈ ಒಂದು ಮಧ್ಯಂತರ ಬಜೆಟ್ನಲ್ಲಿ ಸಾಧಿಸ್ಬೋದು ಅಂತ ಅನಿಸುತ್ತೆ. ಒಂದು, ಫಿಸ್ಕಲ್ ಕನ್ಸಾಲಿಡೇಷನ್.
ನಿಮ್ಮ ರೋಬಸ್ಟ್ ಎಕಾನಮಿಯನ್ನು ಸಾಧಿಸಬೇಕಾದ್ರೆ ಫಿಸ್ಕಲ್ ಕನ್ಸಾಲಿಡೇಷನ್ ಭಾಳ ಮುಖ್ಯ ಆಗಿದೆ. 9.1 ಫಿಸ್ಕಲ್ ಡೆಫಿಸಿಟ್ವರೆಗೆ ನಾವು ಹೋಗಿದ್ವಿ ಕರೋನಾದ ಸಂದರ್ಭದಲ್ಲಿ. ಯಾಕಂದರೆ ಯಾರ ಬಳಿಯೂ ಹಣ ಇರಲಿಲ್ಲ, ಸರ್ಕಾರವೇ ಹಣ ಕೊಡಬೇಕಾಗಿರ್ತಕ್ಕಂಥ ಒಂದು ಪರಿಸ್ಥಿತಿ ಬಂದಿತ್ತು. ಈಗ ಅದು ನಿಧಾನವಾಗಿ ಈ ಬಜೆಟ್ನಲ್ಲಿ 5.9ಗೆ ಫಿಸ್ಕಲ್ ಡೆಫಿಸಿಟ್, ವಿತ್ತೀಯ ಕೊರತೆ ಅಂತ ಏನು ಕರೀತಾರೆ, ಆ ವಿತ್ತೀಯ ಕೊರತೆಯ ಪ್ರಮಾಣವನ್ನು 5.9ಕ್ಕೆ ತಂದು ನಿಲ್ಲಿಸ್ತಕ್ಕಂಥ ಒಂದು ಪ್ರಯತ್ನ ಈ ಬಜೆಟ್ನಲ್ಲಿ ನಡೆಯುತ್ತೆ ಅಂತಕ್ಕಂಥದ್ದು ಅನ್ನಿಸ್ತಾ ಇದೆ. ಎರಡನೇದು ನಿಶ್ಚಿತವಾಗಿ ಪಾಪ್ಯುಲಿಸ್ಟ್ ಕೆಲ ಮೆಜರ್ಸ್ಗಳು. ಈಗ ಡೈರೆಕ್ಟ್ ಟ್ಯಾಕ್ಸ್ ಸಂದರ್ಭದಲ್ಲಿ ನನಗನ್ಸುತ್ತೆ ಏನೊಂದು ಸ್ಟ್ಯಾಂಡರ್ಡ್ ಡಿಡಕ್ಷನ್ನ 50,000 ರೂಪಾಯಿ ಇದೆ, ಅದನ್ನು ಸ್ವಲ್ಪ ಮಟ್ಟಿಗೆ ಹಿಗ್ಗಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಬಹುದು. ಯಾಕಂದರೆ ಕಳೆದ ಬಾರಿ ನಿರ್ಮಲಾ ಸೀತಾರಾಮನ್ ಅವರೊಂದು ಓಲ್ಡ್ ಟ್ಯಾಕ್ಸ್ ರಿಜಿಮ್, ನ್ಯೂ ಟ್ಯಾಕ್ಸ್ ರಿಜಿಮ್ ಅಂತಕ್ಕಂಥ ಆಪ್ಷನನ್ನು ಕೊಟ್ಟಿದ್ದರು. ಪ್ರಾಯಶಃ ಈ ಬಾರಿ ಹೆಚ್ಚೆಚ್ಚು ನ್ಯೂ ಟ್ಯಾಕ್ಸ್ ರಿಜಿಮನ್ನು ಸೆಳೆಯುವುದಕ್ಕೋಸ್ಕರ ಸ್ಟ್ಯಾಂಡರ್ಡ್ ಡಿಡಕ್ಷನ್ನ ಹೆಚ್ಚಿಗೆ ಮಾಡ್ತಕ್ಕಂಥ ಸಾಧ್ಯತೆಗಳಿವೆ. ಉಳಿದಂತೆ ಟ್ಯಾಕ್ಸ್ ಸ್ಲ್ಯಾಬ್ಸ್ಗಳೇನಿವೆ ಅದು ಕಳೆದ ಬಾರಿ ಕೂಡ ನಿರ್ಮಲಾ ಸೀತಾರಾಮನ್ ಅದನ್ನು ಟಚ್ ಮಾಡಿದ್ದಾರೆ. ಹೀಗಾಗಿ ನನಗನ್ಸುತ್ತೆ, ಗೊತ್ತಿಲ್ಲ ಈಗ ಚುನಾವಣೆ ಸಂದರ್ಭದಲ್ಲಿ ಏನಾಗುತ್ತೆ ಅಂತಕ್ಕಂಥದ್ದು, ಬಟ್ ಅದರಲ್ಲೇನೋ ಭಾಳ ದೊಡ್ಡ ಬದಲಾವಣೆಗಳಾಗ್ತವೆ ಅಂತಕ್ಕಂಥದ್ದು ಅನ್ನಿಸ್ತಾ ಇಲ್ಲ. ಇನ್ನು ಕೆಪೆಕ್ಸ್ಗೆ ಸಂಬಂಧಪಟ್ಟಂತೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ನೋಡಿ, ಸರ್ಕಾರ ಎಷ್ಟು ಹಣವನ್ನು ಖರ್ಚು ಮಾಡುತ್ತೆ ಅನ್ನೋದರ ಮೇಲೆ ನಿಮಗೆ ಎಕಾನಮಿ ಕೂಡ ರೋಬಸ್ಟ್ ಅಂದರೆ ಬೂಸ್ಟ್ ಸಿಗ್ತಾ ಹೋಗುತ್ತೆ. ಸರ್ಕಾರ ಈಗ ನಿಮಗೆ ರೈಲ್ವೆ, ರಸ್ತೆ, ಬಂದರು ನಿರ್ಮಾಣದಲ್ಲಿ ಸರ್ಕಾರ 100 ರೂಪಾಯಿ ಖರ್ಚು ಮಾಡಿದರೆ ಆರ್ಥಿಕತೆಗೆ 250 ರೂಪಾಯಿ ಸಿಗುತ್ತೆ. ಉಳಿದ ಕಡೆ ನೀವು ಖರ್ಚು ಮಾಡಿದರೆ ಆ 100 ರೂಪಾಯಿ ಕೂಡ ಆರ್ಥಿಕತೆಗೆ ಸಿಗಲ್ಲ. ಆ ಕಾರಣದಿಂದ ಕೆಪೆಕ್ಸ್ನ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ 10 ಲಕ್ಷ ಕೋಟಿಯಷ್ಟು ಹಣವನ್ನು ಸರ್ಕಾರ ಒದಗಿಸಿತ್ತು. ಅದು ಸುಮಾರು 4-4.5 ಲಕ್ಷ ಕೋಟಿ ಇತ್ತು. ಅಂದರೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ನ ದೃಷ್ಟಿಯಿಂದ ಅದನ್ನು ನಾವು ಕಣ್ಣಾರೆ ಕೂಡ ಕಾಣ್ತಾ ಇದ್ದೀವಿ. ರಾಷ್ಟ್ರೀಯ ಹೆದ್ದಾರಿಗಳು ನಿರ್ಮಾಣಗೊಳ್ಳುತ್ತಾ ಇವೆ, CRF ಫಂಡ್ನಿಂದ ನಿರ್ಮಾಣಗೊಳ್ಳುತ್ತಾ ಇವೆ, ಸ್ಮಾರ್ಟ್ ಸಿಟಿಯಲ್ಲಿ ಹಣ ತೊಡಗಿಸಲಾಗ್ತಾ ಇದೆ, ರೈಲ್ವೆಯಲ್ಲಿ ಹೊಸ ಹೊಸ ರೈಲ್ವೆ ಲೈನ್ಗಳಿಗಿಂತ ಈಗ ವಂದೇ ಭಾರತ್ ಟ್ರೈನ್ ಬಂತು. ಆ ರೀತಿಯಾಗಿರ್ತಕ್ಕಂಥ ವೆಚ್ಚವನ್ನು ಸರ್ಕಾರ ಮಾಡ್ತಾ ಇದೆ. ಹೊಸ ಹೊಸ ಬಂದರುಗಳನ್ನು ನಿರ್ಮಿಸ್ತಕ್ಕಂಥ ಒಂದು ಎಕ್ಸ್ಪೆಂಡಿಚರನ್ನು ಕೂಡ ಸರ್ಕಾರ ಮಾಡ್ತಾ ಇದೆ. ಇದು ಆರ್ಥಿಕತೆಗೆ ಇನ್ನಷ್ಟು ವೇಗವನ್ನು ಒದಗಿಸ್ತಕ್ಕಂಥ ಸಾಧ್ಯತೆಗಳಿವೆ. ಚುನಾವಣೆಯ ದೃಷ್ಟಿಯಿಂದ ಮಹಿಳೆಯರು, ಯುವಕರು, ಸಣ್ಣ ಉದ್ಯಮಗಳು ಅವುಗಳಿಗೆ ಒಂದಿಷ್ಟು ಘೋಷಣೆಗಳನ್ನು ಇವತ್ತು ನಿರ್ಮಲಾ ಸೀತಾರಾಮನ್ ಅವರಿಂದ ನಿರೀಕ್ಷಿಸಬಹುದು ಅಂತ ಅನಿಸುತ್ತೆ. ನೋಡಿ, ಈಗ GST ಬಂದ ನಂತರ ಮೊದಲಿನ ಹಾಗೆ ತುಂಬ ಬಜೆಟ್ನಲ್ಲಿಂದ ಜನರಿಗೇನೋ ವ್ಯತ್ಯಾಸ ಆಗುತ್ತೆ ಅಂತಕ್ಕಂಥ ಸ್ಥಿತಿಯಲ್ಲಿಲ್ಲ. ಯಾಕಂದರೆ GSTಯಲ್ಲಿ ಈಗಾಗಲೇ ಎಲ್ಲ ಪ್ರಾಡಕ್ಟ್ಸ್ಗಳ ಟ್ಯಾಕ್ಸ್ ಏನು ರೇಟ್ ಅಂತಕ್ಕಂಥದ್ದು ಫಿಕ್ಸ್ ಇರುತ್ತೆ. ಆದರೆ ಸರ್ಕಾರದ ಪಾಲಿಸಿ ಯಾವ ದಿಕ್ಕಿನತ್ತ ಹೊರಟಿದೆ ಅಂತಕ್ಕಂಥದ್ದು ಬಜೆಟ್ನಲ್ಲಿ ಗೊತ್ತಾಗುತ್ತೆ. ಅದು ಪ್ರಾಯಶಃ ನೋಡಿ, ಈಗ ರೈಲ್ವೆಯಲ್ಲಿ 2014ರವರೆಗೆ ಪ್ರತಿ ಬಜೆಟ್ನಲ್ಲಿ ರೈಲ್ವೆಯಲ್ಲಿ ಏನಾದರೂ ಘೋಷಣೆ ಮಾಡ್ತಿತ್ತು, ಹಣ ಒದಗಿಸುವ ಪ್ರಶ್ನೆ ಬಂದಾಗ ಆ ಪ್ರಾಜೆಕ್ಟ್ಗಳು ಹಾಗೆ ಪೆಂಡಿಂಗ್ ಬೀಳ್ತಾ ಸಾಗಿತ್ತು. ನರೇಂದ್ರ ಮೋದಿ ಸರ್ಕಾರ ಬಂದಮೇಲೆ ಒಂದು ರೈಲ್ವೆಯಲ್ಲಿ ಆಗಿರ್ತಕ್ಕಂಥ ಬದಲಾವಣೆ ಏನು ಅಂತಂದರೆ, ಇರುವ ಯೋಜನೆಗಳನ್ನು ಮುಗಿಸುವುದರತ್ತ ಹೆಚ್ಚು ಗಮನ ಹರಿಸಲಾಯಿತು. ಹೊಸ ಯೋಜನೆಗಳನ್ನು ಘೋಷಿಸಲಿಲ್ಲ, ಹೊಸ ಟ್ರೈನ್ಗಳನ್ನು ಘೋಷಿಸಲಾಯಿತು. ಟ್ರೈನ್ಗಳನ್ನು ಇನ್ನಷ್ಟು ಫಾಸ್ಟ್ ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆ ಶುರುವಾಯಿತು. PPP ಮಾಡೆಲನ್ನು, ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ಪನ್ನು ಯಾವ್ಯಾವ ಸೆಕ್ಟರ್ನಲ್ಲಿ ತರಬಹುದು ಅಂತಕ್ಕಂಥದ್ರ ಬಗ್ಗೆ ಕೂಡ ಗಮನ ಇದೆ. ಹೀಗಾಗಿ ಒಂದು ನಿರೀಕ್ಷೆ, ಮೋದಿ ಸರ್ಕಾರದ ಕೊನೆಯ ಬಜೆಟ್ ಎರಡನೇ ಅವಧಿಯ ಕೊನೆಯ ಬಜೆಟ್ ಅಂತ ನಿಶ್ಚಿತವಾಗಿದೆ. ಪಾಪ್ಯುಲಿಸ್ಟ್ ಜೊತೆಗೆ ವಿತ್ತೀಯ ಒಂದು ರೀತಿಯಾಗಿರ್ತಕ್ಕಂಥ ಕನ್ಸಾಲಿಡೇಷನ್, ಇದರತ್ರ ಹೆಚ್ಚು ಗಮನ ಈ ಬಜೆಟ್ನಲ್ಲಿ ಇರಬಹುದು ಅಂತ ಅನ್ಸುತ್ತೆ. ರೈಟ್. ನಿರೀಕ್ಷೆಗಳು ಏನೇನಿದೆ ಹಾಗಾದ್ರೆ? ಯಾವ ವರ್ಗದಿಂದ ಏನೇನು ನಿರೀಕ್ಷೆ ಇದೆ, ಜೊತೆಗೆ ಕರ್ನಾಟಕದ ನಿರೀಕ್ಷೆಗಳು ಏನೇನಿದೆ, ಇವೆಲ್ಲದರ ಬಗ್ಗೆ ಡೀಟೇಲ್ ಆಗಿ ನಿಮಗೆ ಮಾಹಿತಿ ಕೊಡ್ತೀವಿ. ಜೊತೆಗೆ ಕ್ಷಣದ ಅಪ್ಡೇಟ್ಸ್ ಅನ್ನ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ನೀವು ನೋಡಬಹುದು. ಆರ್ಥಿಕ ತಜ್ಞರಿರ್ತಾರೆ, ಅವರು ಕೂಡ ಈ ಬಾರಿಯ ಮಧ್ಯಂತರ ಬಜೆಟ್ನ ನಿರೀಕ್ಷೆಗಳೇನು ಅನ್ನೋದ್ರ ಬಗ್ಗೆ ತಮ್ಮ ಮಾಹಿತಿಯನ್ನು ಹಂಚಿಕೊಳ್ತಾರೆ. ಒಂದು ಚಿಕ್ಕ ಬ್ರೇಕ್ನ ನಂತರ ಮತ್ತಷ್ಟು ಮಾಹಿತಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.